ಹಾಯ್ ಫ್ರೆಂಡ್ಸ್, ಪ್ರೇಮ ಕಿಚನ್ಗೆ ಸ್ವಾಗತ. ಇವತ್ತು ಸೊಪ್ಪು ಮತ್ತು ತರಕಾರಿ ಹಾಕಿ ರೊಟ್ಟಿ ಹೇಗೆ ಮಾಡೋದು, ರವೆ ರೊಟ್ಟಿನ ಅಂತ ತೋರಿಸ್ತೀನಿ. ಮಕ್ಕಳಿಗೆಲ್ಲ ತುಂಬ ಒಳ್ಳೆಯದು. ಇವಾಗೆಲ್ಲ ಮಕ್ಕಳು ತರಕಾರಿ ತಿನ್ನಲ್ಲ, ಸೊಪ್ಪು ತರಕಾರಿ ಎಲ್ಲ. ಈ ಥರ ಮಾಡಿಕೊಡಿ, ತುಂಬ ಇಷ್ಟ ಆಗುತ್ತೆ. ತೋರಿಸ್ತೀನಿ ಬನ್ನಿ. ಬೇಕಾಗಿರೋ ಸಾಮಾನು: ಚಿರೋಟಿ ರವೆ ಅರ್ಧ kg, ಕೊತ್ತಂಬರಿ ಮತ್ತು ಕರಿಬೇವು, ಕೊತ್ತಂಬರಿ ಸಬ್ಸಿಗೆ ಒಂದೊಂದು ಚಿಕ್ಕ ಚಿಕ್ಕ ಕಟ್ಟು ತೊಗೊಂಡಿದ್ದೀನಿ, ಒಂದು ಟೊಮೊಟೊ ಸಣ್ಣದು, 3 ಹಸಿಮೆಣ್ಸಿನ್ಕಾಯಿ, ಒಂದು ದೊಡ್ಡದು ಕ್ಯಾರೆಟು, ಈರುಳ್ಳಿ ಒಂದು 3 ತೊಗೊಂಡಿದ್ದೀನಿ, ಸ್ವಲ್ಪ ಜೀರಿಗೆ. ಇದಿಷ್ಟನ್ನು ಕಲಿಸ್ಕೊಳ್ಳೋಣ ನಾವು ರೊಟ್ಟಿ ಮಾಡಲಿಕ್ಕೆ. ಇರಿರು ಒಂದು ಅರ್ಧ kg ಮೇಲೆ 1-2 ಲೋಟಷ್ಟು ತೊಗೊಂಡಿದ್ದೀನಿ ರವೆ. ಈ ಕ್ಯಾರೆಟು, ಹಸಿಮೆಣ್ಸಿನ್ಕಾಯಿ, ಟೊಮೊಟೊ, ಕೊತ್ತಂಬರಿ ಮತ್ತು ಸಬ್ಸಿಗೆ, ಕರಿಬೇವು, ಇದು ಈರುಳ್ಳಿ, ಇದಿಷ್ಟನ್ನು ಇಲ್ಲಿ ಮಿಕ್ಸ್ ಮಾಡ್ಕೊತೀನಿ. ಕೆಲವೊಂದು ಮಕ್ಕಳು ತರಕಾರಿ ಸೊಪ್ಪೆಲ್ಲ ತಿನ್ನಲ್ಲ. ಈ ಥರ ರೊಟ್ಟಿ ಮಾಡಿಕೊಟ್ರೆ ತುಂಬ ಚೆನ್ನಾಗಿ ತಿಂತವೆ. ಅದಕ್ಕೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮಾಡಿಕೊಡಿ ಮಕ್ಕಳಿಗೆ, ಡಬ್ಬಿಗೆಲ್ಲ ಬೇಗ ಆಗುತ್ತೆ. ಮತ್ತು ಇದಕ್ಕೆ ಜೀರಿಗೆ ಹಾಕೋತಾ ಇದ್ದೀನಿ ನಾನು, ಒಂದು ದೊಡ್ಡ ಟೀ ಸ್ಪೂನಷ್ಟು ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ. ಇವಾಗ ಇದನ್ನು ಕಲಿಸ್ಕೊಂಬಿಡೋಣ. ಅದಕ್ಕೆ ಇದನ್ನು ಹಿಟ್ಟನ್ನು ಕಲಸಿಟ್ಕೊಳ್ಳೋದು, ರವೆ ಮತ್ತು ಸೊಪ್ಪುಗಳೆಲ್ಲ, ತರಕಾರಿ, ಇದು ಕ್ಯಾರೆಟ್ ಎಲ್ಲ ಹಾಕಿ ಕಲಸಿಟ್ಕೊಂಡು ಇಷ್ಟು ಹದವಾಗಿ ಕಲಿಸ್ಕೊಳ್ಳೋಣ. ಕಲಸಿಟ್ಟಿದ್ದೀನಿ. ಇವಾಗ ಒಂದು 5 ನಿಮಿಷ ಇದನ್ನು ನೆನೆಯಕ್ಕೆ ಬಿಡೋಣ. ಇವಾಗ ಹೆಂಚು ಕಾಯ್ದಿದೆ, ಹಾಕ್ತಾಯಿದ್ದೀನಿ ರೊಟ್ಟಿ. ಹೀಗೆ ತೆಳ್ಳಗೆ ಎಡ್ಕೋಬೇಕು. ಇದ್ದೀನಿ ಈಗ. ಇಷ್ಟು ತೆಗೆದ್ರೆ ಸಾಕು. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ, ಜಾಸ್ತಿ ಹಾಕಲ್ಲ. ಇನ್ನು ಸ್ವಲ್ಪ ಮೇಲೆ ತುಪ್ಪ ಹಾಕೊಂಡು ತಿನ್ಬೋದು, ತುಂಬ ಚೆನ್ನಾಗಿರ್ತದೆ, ಹೆಲ್ದಿಯಾಗಿರುತ್ತೆ ಫ್ರೆಂಡ್. ಮಕ್ಕಳಿಗೆ ಕ್ಯಾರೆಟು ಸೊಪ್ಪುಗಳೆಲ್ಲ ಹಾಕೋದ್ರಿಂದ ತುಂಬ ಹೆಲ್ದಿಯಾಗಿರುತ್ತೆ. ಮಾಡಿಕೊಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಮೇಲೆ ತುಪ್ಪ ಹಾಕ್ತಾಯಿದ್ದೀನಿ. ನಾನು ನಂದಿನಿ ತುಪ್ಪ ಯೂಸ್ ಮಾಡೋದು. ನೀವು ಯಾವ್ದು ಯೂಸ್ ಮಾಡ್ತೀರೋ ಅದನ್ನು ಮಾಡಿಕೊಡಿ. ನಾನು ನಂದಿನಿ ಹಾಕ್ತೀನಿ. ಇವಾಗ ರೆಡಿ ಆಗಿದೆ ಫ್ರೆಂಡ್ಸ್.